ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗಳು ಕೆಲವರು ಕಳ್ಕೊಂಡಿರ್ತಾರೆ ವೀಕ್ಷಕರೇ. ಆ ರೇಷನ್ ಕಾರ್ಡ್ ನಂಬರ್ನ ಯಾವ ರೀತಿ ಆಧಾರ್ ಕಾರ್ಡ್ ಬೇಸ್ ಮೇಲೆ ತೆಗಿಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಅದರ OTP ತೊಗೊಂಡು ರೇಷನ್ ಕಾರ್ಡ್ ನಂಬರ್ ಏನು ಅನ್ನೋದನ್ನು ನೀವು ತಿಳ್ಕೊಬೋದು ವೀಕ್ಷಕರೇ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿ ಆ ಆ್ಯಪಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ OTP ತೊಗೊಂಡು ರೇಷನ್ ಕಾರ್ಡ್ ನಂಬರ್ ಏನು ಅಂತ ತಿಳ್ಕೊಬೇಕಾಗಿರುತ್ತೆ. ಅದಕ್ಕೆ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇರಾ ರೇಷನ್ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಸರ್ಚ್ ಆಪ್ಷನ್ ಕ್ಲಿಕ್ ಮಾಡೋದು ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ವೀಕ್ಷಕರೇ, ಮೇರಾ ರೇಷನ್ ಆ್ಯಪ್ ಅಂತಿದೆ ನೋಡಿ, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಈ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಓಪನ್ ಅಂತ ಕಾಣಿಸ್ತಾ ಇದನ್ನು ಕ್ಲಿಕ್ ಮಾಡಿ. ಕೆಲವು ಅಲೋ ಕೇಳುತ್ತೆ ವೀಕ್ಷಕರೇ, ಇಲ್ಲಿ ಅಲೋ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಅಂತ ಇರುತ್ತೆ ನೋಡಿ. ನಿಮ್ಗೆ ಏನಾದ್ರು ಕನ್ನಡ ಲ್ಯಾಂಗ್ವೇಜ್ ಬೇಕಾದ್ರೆ ಕನ್ನಡ ಚೂಸ್ ಮಾಡಿ. ನಾನು ಇಲ್ಲಿ ಇಂಗ್ಲೀಷ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇಲ್ಲ, ಅದ್ರ ಕೆಳಗಡೆ ಬೆನಿಫಿಷರಿ ಯೂಸರ್ಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇರುತ್ತೆ ನೋಡಿ. ನಿಮ್ಮ ಆಧಾರ್ ನಂಬರ್ ಅಂದರೆ ಯಾರ ಆಧಾರ್ ನಂಬರ್ ಹಾಕಿ ರೇಷನ್ ಕಾರ್ಡ್ ಫೈಂಡ್ ಮಾಡ್ತಾ ಇರ್ತೀರಾ ಅವರ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಮತ್ತೆ ಇಲ್ಲಿ ಕಾಣಿಸ್ತಾ ಇರೋಂಥ ಕ್ಯಾಪ್ಚಾ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಲಾಗಿನ್ ವಿತ್ OTP ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ OTP ನಿಮ್ಮ ಆಧಾರ್ ನಂಬರ್ ರಿಜಿಸ್ಟರ್ ಆಗಿರೋಂಥ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಆ OTP ನಂಬರ್ನ ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಎಂಪಿನ್ ಅಂತ ನೋಡಿ, ಇಲ್ಲಿ ಸ್ಕಿಪ್ ಅಂತ ಕೊಟ್ಕೊಳ್ಳಿ. ಅದಾದ ನಂತರ ಕೆಲವು ಹಲೋ ಕೇಳುತ್ತೆ ವೀಕ್ಷಕರೇ, ಇಲ್ಲಿ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಸ್ಕಿಪ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ, ನಿಮ್ಮ ಆಧಾರ್ ನಲ್ಲಿರುವಂತ ಹೆಸರು, ಮೊಬೈಲ್ ನಂಬರು ಮತ್ತೆ ಅಡ್ರೆಸ್ ಮತ್ತೆ ನಿಮ್ಮ ರೇಷನ್ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾ ಇರೋಂಥದ್ದು ನೋಡ್ತಾ ಇರಬಹುದು ವೀಕ್ಷಕರೇ. ಇಲ್ಲಿ PHH ಅಂದ್ರೆ ಇದು APL ಕಾರ್ಡ್ ಆಗಿರೋಂಥದ್ದು, ಮತ್ತೆ ಫ್ಯಾಮಿಲಿ ಹೆಡ್ ನೇಮ್ ಕೂಡ ಶೋ ಆಗುತ್ತೆ. ಮತ್ತೆ ಅದಾದ ನಂತರ ಮೊಬೈಲ್ ನಂಬರ್ ಶೋ ಆಗುತ್ತೆ, ಮತ್ತು ಅಡ್ರೆಸ್ಸು, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೂಡ ಶೋ ಆಗುತ್ತೆ. ಇಲ್ಲಿ ಮೇನೇಜ್ ಫ್ಯಾಮಿಲಿ ಡೀಟೇಲ್ ಅಂತ ಇರುತ್ತೆ ನೋಡಿ, ಇಲ್ಲಿ ನಿಮ್ಮ ಫ್ಯಾಮಿಲಿ ಡೀಟೇಲ್ ಇಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಡೀಟೇಲ್ ಕೂಡ ಶೋ ಆಗುತ್ತೆ. ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ರೇಷನ್ ನಂಬರು ಕೂಡ ತಿಳ್ಕೊಬೋದು. ಅದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ ಯಾರ್ಯಾರು ಇದ್ದಾರೆ, ಆ್ಯಡ್ ಆಗಿದ್ದಾರಾ ಇಲ್ವಾ ಅನ್ನೋದು ಕೂಡ ತಿಳ್ಕೊಬೋದು. ಅದಾದ ನಂತರ ಇಲ್ಲಿ ರೇಷನ್ ಡೀಟೇಲ್ ಕೂಡ ಇಲ್ಲಿ ನೋಡ್ಬೋದು ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಸೇಲ್ ರಿಸಿಪ್ಟ್ ಅಂತ ಇರುತ್ತೆ ನೋಡಿ, ಸೇಲ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೇಷನ್ ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಕೂಡ, ಯಾವ್ಯಾವ ಡೇಟಲ್ಲಿ ಕೊಡ್ತೀರಿ, ಎಷ್ಟು KG ಕೊಡ್ತಾ ಇದ್ದಾರೆ ಅನ್ನೋ ಡೀಟೇಲ್ ಕೂಡ ಇಲ್ಲಿ ಶೋ ಆಗುತ್ತೆ. ಅದಾದ್ಮೇಲೆ ಇನ್ನೂ ಕೆಲವು ಆಪ್ಷನ್ಸ್ ಇದೆ ವೀಕ್ಷಕರು. ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ರೇಷನ್ ಕಾರ್ಡ್ ಟ್ರಾನ್ಸ್ಫರ್, ಅಂದರೆ ರೇಷನ್ ಕಾರ್ಡು ಒಂದು ಅಡ್ರೆಸ್ ಇಂದ ಇನ್ನೊಂದು ಅಡ್ರೆಸ್ ಟ್ರಾನ್ಸ್ಫರ್ ಮಾಡೋದು. ಮತ್ತೆ ಇಲ್ಲಿ ಸರೆಂಡರ್ ರೇಷನ್ ಕಾರ್ಡ್ ಅಂತ ಇರುತ್ತೆ ನೋಡಿ. ಸರೆಂಡರ್ ಅಂದ್ರೆ ಸಪೋಸ್ ನಿಮ್ಗೆ ಏನಾದ್ರು ರೇಷನ್ ಕಾರ್ಡ್ ಬೇಡ, ಇದು APL ಕಾರ್ಡ್ ಆಗಿದೆ, ಸರೆಂಡರ್ ಮಾಡ್ತೀವಿ ಅಂದ್ರೂ ಕೂಡ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ ಮೆನ್ಷನ್ ಮಾಡಿ, ಏನಕ್ಕೆ ಸರೆಂಡರ್ ಮಾಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡಿ ಇಲ್ಲಿ ನೀವು ರೇಷನ್ ಕಾರ್ಡು ಕೂಡ ಸರೆಂಡರ್ ಮಾಡ್ಬೋದು ವೀಕ್ಷಕರೇ. ಕೆಲವ್ರದ್ದು ಏನಾಗಿದೆ ಅಂದರೆ ಕೆಲವ್ದು BPL ಕಾರ್ಡ್ ಇರುತ್ತೆ ವೀಕ್ಷಕರೇ. ಕೆಲವರು ಅವರು ಫ್ಯಾಮಿಲಿಯಲ್ಲಿ ಗೌರ್ಮೆಂಟ್ ಜಾಬ್ ಆಗಿರ್ತಾರೆ, ಕೆಲವರು ಸರೆಂಡರ್ ಮಾಡಬೇಕು ಅಂತ ಕೂಡ ಅನ್ಕೊಂಡಿರ್ತಾರೆ. ಇದು ಬಹ್ಯಾಂಡ್ ಖುದ್ದಾಗಿ ಕೂಡ ನೀವು ರೇಷನ್ ಆಫೀಸ್ಗೆ ತೊಗೊಂಡೋಗಿ ಫುಡ್ ಇನ್ಸ್ಪೆಕ್ಟರ್ ಹತ್ರನೂ ಕೂಡ ಕೊಡ್ಬೋದು. ಇಲ್ಲಾಂದ್ರೂ ಇದರಲ್ಲೂ ಆ್ಯಪ್ ಮುಖಾಂತರ ಕೂಡ ಇಲ್ಲಿ ನೀವು ಸರೆಂಡರ್ ಮಾಡ್ಬೋದು ವೀಕ್ಷಕರೇ. ಅದಾದ ನಂತರ ಮೇನೇಜ್ ಫ್ಯಾಮಿಲಿ ಡೀಟೇಲ್ ಅಂತ ಇರುತ್ತೆ ನೋಡಿ, ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ ವೀಕ್ಷಕರೇ, ಹ್ಯಾಡ್ ನ್ಯೂ ಮೆಂಬರ್ ಅಂತ. ಇಲ್ಲಿ ಕೆಲವು ಸ್ಟೆಪ್ಸ್ಗಳಿರುತ್ತೆ, ಅಂದರೆ ಹ್ಯಾಡ್ ನ್ಯೂ ಮೆಂಬರ್ ನಿಮ್ಮ ರೇಷನ್ ಕಾರ್ಡ್ಗೆ ಈ ಮೇರಾ ರೇಷನ್ ಆ್ಯಪ್ನಲ್ಲೂ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಇದು ಏನು ವರ್ಕ್ ಆಗುತ್ತಾ ಆಗಲ್ವಾ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈಗ ನಿಮ್ಮ ಆಧಾರ್ ನಂಬರ್ ಹಾಕಿ OTP ತಗೊಂಡು ಆ ರೇಷನ್ ಕಾರ್ಡ್ ನಂಬರ್ ಏನು ಅಂತ ಈಗ ಸದ್ಯಕ್ಕೆ ತಿಳ್ಕೊಂಡಿದ್ದೀವಿ. ಮುಂದೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.